ಭೀಕರ ಅಪಘಾತದಲ್ಲಿ ಕಾಲೇಜು ವಿದ್ಯಾರ್ಥಿ ದಾರುಣವಾಗಿ ಸಾವಿಗೀಡಾಗಿದ್ದಾನೆ. ವಿದ್ಯಾರ್ಥಿ ಉಜ್ವಲ್ ಶಿವಕುಮಾರ್ ಅಂತೇಳಿ ಆತನಿಗೆ 21 ವರ್ಷ ದುರಂತವಾಗಿ ಅಂತ್ಯ ಕಂಡಿದ್ದಾನೆ. ಎಂಎಸ್ ರಾಮಯ್ಯ ಕಾಲೇಜ್ ಗೇಟ್ ಬಳಿ ನಡೆದಿರುವಂತಹ ದುರ್ಘಟನೆ ಇದು. ಕಾಲೇಜಿನ ಗೇಟ್ ಪ್ರವೇಶಿಸುವಾಗ ಬೈಕ್ ಸ್ಕಿಡ್ ಆಗಿತ್ತಂತೆ. ಬೈಕ್ ಸ್ಕಿಡ್ ಆಗಿ ಮತ್ತೊಂದು ಬೈಕ್ಗೆ ಡಿಕ್ಕಿ ಹೊಡೆದು ಬಿಟ್ಟಿದೆ ಹೋಗಿ. ಇದೇ ವೇಳೆ ಉಜ್ವಲ್ ಎದೆ ಮೇಲೆ ಬಿದ್ದಂತಹ ಮತ್ತೊಂದು ಬೈಕ್. ತೀವ್ರ ಹೃದಯಾಘಾತದಿಂದ ವಿದ್ಯಾರ್ಥಿ ಕೊನೆ ಉಸಿರೆಳೆದಿದ್ದಾನೆ. ಸಂಜಯ್ ನಗರ ಸಂಚಾರಿ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ನೋಡಿ, ಆತನಿಗೆ ಜಸ್ಟ್ 21 ವರ್ಷ, ಕಾಲೇಜಿಗೆ ದಿನ ಬೈಕ್ನಲ್ಲಿ ಹೋಗ್ತಾ ಇದ್ದ. ಭೀಕರ ಅಪಘಾತದಲ್ಲಿ ಕಾಲೇಜು ವಿದ್ಯಾರ್ಥಿ ದಾರುಣವಾಗಿ ಸಾವಿಗೀಡಾಗಿದ್ದಾನೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. 21 ವರ್ಷದ ಉಜ್ವಲ್ ಶಿವಕುಮಾರ್ ಅಂತ ಹೇಳಿ ತಿಳಿದು ಬಂದಿರುವಂಥದ್ದು. ಎಂಎಸ್ ರಾಮಯ್ಯ ಕಾಲೇಜ್ನಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿ ಡೈಲಿ ಕಾಲೇಜ್ಗೆ ಬೈಕನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂತೆ. ಇನ್ನೇನು ಕಾಲೇಜ್ಗೆ ಒಳಗಡೆ ಹೋಗಬೇಕು, ಗೇಟನ್ನು ಪ್ರವೇಶಿಸಬೇಕು. ತತ್ಕ್ಷಣವಾಗಿ ಬೈಕ್ ಸ್ಕಿಡ್ ಆಗಿದೆ. ಸ್ಕಿಡ್ ಆಗಿ ಮತ್ತೊಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಂತಹ ಪರಿಣಾಮದಿಂದಾಗಿ ಆ ಬೈಕ್ ಏಕಾಏಕಿಯಾಗಿ ಆತನ ಎದೆಯ ಮೇಲೆ ಬಿದ್ದಂತಹ ಪರಿಣಾಮದಿಂದಾಗಿ ಆತನಿಗೆ ಹೃದಯಾಘಾತ ಆಗಿಬಿಟ್ಟಿದೆ. ಆತ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ತೀವ್ರ ಹೃದಯಾಘಾತದಿಂದ. ಈಗಾಗಲೇ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂಥದ್ದು. ನೋಡಿ, ಬೈಕ್ ಸ್ಕಿಡ್ ಆಯಿತು ಅನ್ನುವಂತಹ ಕಾರಣಕ್ಕಾಗಿ ಈಗ ಆತನೇ ಇಲ್ಲ. ಈಗ 21 ವರ್ಷ ಆತನಿಗೆ ಜಸ್ಟ್ ಓದಿ ಭವಿಷ್ಯ ಕಟ್ಕೊಳ್ಬೇಕಾದಂತಹ ವಿದ್ಯಾರ್ಥಿ. ಪೋಷಕರು ಕೂಡ ಸಾಕಷ್ಟು ಭವಿಷ್ಯವನ್ನ ಕಟ್ಕೊಂಡಿದ್ರು ಮಗನ ಮೇಲೆ. ಆದರೆ ಇವತ್ತು ಸ್ಕಿಡ್ ಆಗಿ ಮತ್ತೊಂದು ಬೈಕ್ಗೆ ಡಿಕ್ಕಿ ಹೊಡೆದಂತಹ ಪರಿಣಾಮದಿಂದಾಗಿ ಆತ ಇನ್ನಿಲ್ಲ ಈಗ.